ಯಾಕೆ ನೀವು ಸ್ವಸ್ಥತೆ ಹೊಂದುತ್ತಾ ಇಲ್ಲ? ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಯಾಕೆ ನಿಮಗೆ ಉತ್ತರ ಬರುತ್ತಾ ಇಲ್ಲ ಎಂದು ಹೀಗೆ ಸೈತಾನನು ನಿಮಗೆ ನಿರಾಶೆ ನಿರುತ್ಸಾಹಕ್ಕೆ ಒಳಪಡಿಸುತ್ತಿರುವಾಗ ಈ ದಿನ ನನಗೆ ಉತ್ತರ ಬರಲಿಲ್ಲ, ಆದರೆ ಒಂದು ದಿನ ಬಂದೇ ಬರ್ಲಿಕ್ಕಿದೆ, ಒಂದು ದಿನ ಬರ್ಲಿಕ್ಕಿದೆ ಎಂಬ ಈ ಮಾತು ದಯವಿಟ್ಟು ಪ್ರತಿಯೊಬ್ಬರು ಜ್ಞಾಪಕದಲ್ಲಿಟ್ಕೊಳ್ರಿ. ಪ್ರತಿಯೊಬ್ಬರು ಜ್ಞಾಪಕದಲ್ಲಿಟ್ಕೊಳ್ರಿ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ. ನಾನು ಒಂದು ಗಾರ್ಡನ್ ನಲ್ಲಿ ಕೂತುಕೊಂಡು ಆಲೋಚನೆ ಮಾಡುತ್ತಾ ಇದ್ದೆ. ಯಾವುದು ಆ ಆಲೋಚನೆ ಎಂದರೆ, ನನ್ನ ಒಂದು ಪ್ರಯತ್ನ ವಿಫಲವಾಗಿ ಹೋಯಿತು. ಆಗ ತಾನೇ ಸಭೆಗೋಸ್ಕರ ಅಲ್ಲಿ ಇಲ್ಲಿ ಸ್ಥಳ ಕೊಂಡುಕೊಳ್ಳುವುದಕ್ಕಾಗಿ ಎಷ್ಟೋ ಸಾಲ ಮಾಡಿದೆ. ಆರ್ಥಿಕವಾಗಿ ಸಮಸ್ಯೆಗೊಳಗಾಗಿದೆ. ಬಹಳಷ್ಟು ಸಾಲ ಮಾಡಿದೆ. ಈ ಸಾಲ ತೀರಿಸಬೇಕಾದರೆ ನನಗೆ ಒಂದೇ ಒಂದು ಮಾರ್ಗ ಕಾಣುತ್ತಿದೆ. ಇತರ ದೇಶಕ್ಕೆ ಹೋಗಿ 1-2 ವರ್ಷ ಉದ್ಯೋಗ ಮಾಡಿ ತಿರುಗಿ ಬಂದು ಸಾಲಗಳೆಲ್ಲ ತೀರಿಸಬೇಕು. ಸೇವೆಯಲ್ಲಿರುವ ಅವಶ್ಯಕತೆಗಳೆಲ್ಲ ತೀರಿಸಿಕೊಳ್ಳಬೇಕು. ಇದನ್ನು ಬಿಟ್ಟರೆ ಬೇರೆ ಮಾರ್ಗ ನನಗೆ ಕಾಣಿಸಲಿಲ್ಲ. ಹಾಗಾಗಿ ನಾನು ಆಸ್ಟ್ರೇಲಿಯಾ ಹೋಗಬೇಕೆಂಬುದಾಗಿ ಪ್ರಯತ್ನ ಮಾಡಿದೆ. ಆ ಪ್ರಯತ್ನದಲ್ಲಿ ಆಗಲೇ ಆರ್ಥಿಕವಾಗಿ ಚದರಿ ಹೋಗಿದ್ದೆ. ಸಾಲಕ್ಕೆ ಗುರಿಯಾಗಿದೆ. ಹಾಗೆ ಸಾಲಕ್ಕೆ ಗುರಿಯಾದದ್ದು ಸುಖಭೋಗಗಳ ನಿಮಿತ್ತ ಅಲ್ಲ. ನಾನು ದೇವರ ಆಲಯ ಕಟ್ಟುವುದಕ್ಕೋಸ್ಕರ ಸ್ಥಳ ಕೊಂಡುಕೊಳ್ಳುವ ಉದ್ದೇಶಕ್ಕಾಗಿ ಅಡ್ವಾನ್ಸ್ ದುಡ್ಡನ್ನು ಕಟ್ಟಿದೆ. ದೇವರು ಖಂಡಿತವಾಗಿಯೂ ಆರ್ಥಿಕವಾಗಿ ಬಲ ಕೊಡ್ತಾರೆ. ಸ್ಥಳಗಳ ರೇಟ್ಗಳು ಹೆಚ್ಚಾಗ್ತವೆ. ಹಾಗಾಗಿ ಸ್ಥಳಗಳ ರೇಟ್ಗಳು ಜಾಸ್ತಿ ಆಗುವಾಗ ನಾನು ಸ್ಥಳ ಕೊಂಡುಕೊಳ್ಳಲು ಸಾಧ್ಯ ಆಗದೇ ಇರಬಹುದು ಎನ್ನುವಂತಹ ಆ ಭಾವನೆಯೊಂದಿಗೆ ನನಗೆ ಗೊತ್ತಿರುವ ಸ್ನೇಹಿತರ ಬಳಿಯಲ್ಲಿ ಸಾಲ ಮಾಡಿದೆ. ಆಲಯ ಕಟ್ಟುವುದಕ್ಕೋಸ್ಕರ ಸ್ಥಳ ಕೊಂಡುಕೊಳ್ಳಲು ಅಡ್ವಾನ್ಸ್ ದುಡ್ಡು ಕೂಡ ಕೊಟ್ಟೆ. ಆದರೆ ದಿನೇ ದಿನೇ ಸಾಲ ಹೆಚ್ಚಾಗ್ಬಿಡ್ತು. ತಿರುಗಿ ಸಾಲ ಕಟ್ಟಲಾರದಂತಹ ಸ್ಥಿತಿ ಎದುರಾಯಿತು. ಹೇಗಾದ್ರೂ ಮಾಡಿ ಸಾಲ ತೀರಿಸಬೇಕು. ಯಾಕೆಂದ್ರೆ ಅವರನ್ನು ಎದುರಿಸಬೇಕಾದ್ರೂ, ಭೇಟಿ ಆಗ್ಬೇಕಾದ್ರು, ಅವರ ಸಾಲ ತೀರಿಸಲಾರದೆ ಅವರಿಗೆ ಭೇಟಿ ಆಗುವುದು ಒಳ್ಳೇದಲ್ಲ ಅಂದುಕೊಂಡು ನಾನು ಮುಖ ತಪ್ಪಿಸಿಕೊಂಡು ಅವರಿಂದ ದೂರ ಇರುತ್ತಾ ಇದ್ದೆ. ಅಂತಹ ಸಮಯದಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗುವುದಾದ್ರೆ ಅಲ್ಲಿ ಕೆಲವೊಂದು ಕಾಲ ಉದ್ಯೋಗ ಮಾಡುವಾಗ ಸಾಲ ತೀರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಬೇರೆಯವರ ಮೇಲೆ ಆಧಾರಗೊಳ್ಳದೆ ಸ್ವಲ್ಪ ಆಸ್ತಿಯನ್ನು ಸಂಪಾದಿಸಿ ತಿರುಗಿ ಬಂದು ಎಂಬ ಅದ್ಭುತವಾದ ಆಲೋಚನೆ ಆ ಕಾಲದಲ್ಲಿಯೇ ನನಗೆ ಅದೇನೋ ಬಂದಿರುವಾಗ ಮತ್ತೊಮ್ಮೆ ಸಾಲ ಮಾಡಿ ಆಸ್ಟ್ರೇಲಿಯಾ ದೇಶಕ್ಕೆ ಹೋಗಲು ಎಲ್ಲ ಸಿದ್ಧತೆ ಮಾಡಿಕೊಂಡೆ. ಕೊನೆಗೆ ಡೆಲ್ಲಿಗೆ ಹೋದ ನಂತರ ವೀಸಾಗೋಸ್ಕರ ಅಲ್ಲಿ ನಾನು ಕಾನ್ಸುಲೇಟ್ಗೆ ಹೋದಾಗ ಅವರು ನನ್ನ ಮುಖದ ಮೇಲೆ ಹೇಳ್ಬಿಟ್ರು, ನಿನ್ನ ವೀಸಾ ರಿಫ್ಯೂಸ್ ಆಗಿದೆ ಎಂದು, ರಿಜೆಕ್ಟ್ ಆಗಿದೆ ಎಂದು, ನೀನು ಆಸ್ಟ್ರೇಲಿಯಾ ಹೋಗ್ಲಿಕ್ಕೆ ಬರಲ್ಲ ಎಂದು ಹೇಳಿದ್ರು. ಕೋಟಿ ಕೋಟಿ ಆಸೆಯೊಂದಿಗೆ ಡೆಲ್ಲಿಗೆ ಹೋಗಿದೆ. ವೀಸಾ ಬಂದೇ ಬರುತ್ತೆ ಅಂದ್ಕೊಂಡೆ. ಆಸ್ಟ್ರೇಲಿಯಾಗೆ ಹೋಗ್ತೇನೆ ಅಂದ್ಕೊಂಡೆ. ಹೋಗಬೇಕೆಂದು ಸಾಲದ ಮೇಲೆ ಸಾಲ ಮಾಡಿದೆ. ಈಗ ಯಾವ ಮುಖ ಇಟ್ಕೊಂಡು ಹೈದರಾಬಾದ್ಗೆ ಬರಬೇಕು? ಬಂದು ಸಾಲವೆಲ್ಲ ತೀರಿಸಬೇಕು. ಸಾಲ ತೀರಿಸುವ ಅವಕಾಶವೇ ಇಲ್ಲ. ಸಾಲ ತೀರಿಸಲು ಯಾವ ಮಾರ್ಗ ಕಾಣಿಸುತ್ತಿಲ್ಲ. 1% ಕೂಡ ಆ ದಿನ ನನ್ನನ್ನು ನಾನು ನೋಡಿಕೊಂಡಾಗ ನನಗಿರುವಂತಹ ಸಾಲವನ್ನು ನಾನು ತೀರಿಸಿಕೊಳ್ಳಬಹುದು ಎನ್ನುವಂತಹ ಆಸೆ ಒಂದು ಕಾಣಿಸ್ತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ಸೈತಾನನು ಬಂದು ನನಗೆ ಹೇಳಿದ್ದೇನೆಂದರೆ, ಯಾವ ಮುಖ ಇಟ್ಕೊಂಡು ಮತ್ತೆ ನೀನು ಹೈದರಾಬಾದ್ಗೆ ಹೋಗುತ್ತಿ? ಎಲ್ಲರಿಗೆ ಗೊತ್ತಾಗಿದೆ ನೀನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀಯೆಂದು. ಎಲ್ಲರೂ ತಿಳ್ಕೊಂಡಿದ್ದಾರೆ ನೀನು ಆಸ್ಟ್ರೇಲಿಯಾಗೆ ಹೋಗ್ತಿದ್ದೀಯೆಂದು. ಈಗ ಆಸ್ಟ್ರೇಲಿಯಾಗೆ ಹೋಗಲು ವೀಸಾ ಸಿಗ್ಲಿಲ್ಲ. ಸಾಲ ಒಂದೇ ಉಳ್ಕೊಂಡಿದೆ. ಯಾವ ರೀತಿಯಾಗಿ ಈ ಅವಮಾನವನ್ನು ನೀನು ಎದುರಿಸುತ್ತಿ? ಹೇಗೆ ಸಾಲ ತೀರಿಸುತ್ತಿ? ಹಾಗಾಗಿ ನಿನ್ನ ಮುಂದೆ ಒಂದೇ ಒಂದು ಮಾರ್ಗವಿದೆ, ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದೇ. ಇದನ್ನು ಬಿಟ್ರೆ ಬೇರೆ ದಾರಿಯೇ ಇಲ್ಲ ನಿನಗೆ ಎನ್ನುವ ರೀತಿಯಲ್ಲಿ ಸೈತಾನನು ನನ್ನ ಮನಸ್ಸಿನೊಳಗೆ ಕಾಡುತ್ತಾ ಇದ್ದನು. ಆಗ ನಾನು ಆಲೋಚಿಸಿದ್ದೇನೆಂದರೆ, ಈ ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಕರೆಕ್ಟೇ, ಆದ್ರೆ ಈ ರೀತಿಯಾಗಿ ನಾನು ಸೇವೆಯಲ್ಲಿ ಸೋತು ಹೋಗಿ, ಆರ್ಥಿಕವಾಗಿ ಸಾಲಕ್ಕೊಳಗಾಗಿ, ನಂಬಿಕೆಯಲ್ಲಿ ಕುಂದು ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಎಂದು ಹೊರಗೆ ಜನರಿಗೆ ಗೊತ್ತಾದ್ರೆ ಅದು ದೇವರಿಗೆ ಅವಮಾನ. ಹಾಗಾಗಿ ಆತ್ಮಹತ್ಯೆ ಹೇಗೆ ಮಾಡಿಕೊಳ್ಬೇಕೆಂದ್ರೆ ನನ್ನ ಶವ ಕೂಡ ಯಾರಿಗೂ ಸಿಗಬಾರದು. ಆ ರೀತಿಯಾಗಿ ಆತ್ಮಹತ್ಯೆ ಹೇಗೆ ಮಾಡಿಕೊಳ್ಬೇಕು ಎಂದು ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿ ನನಗೆ ಒಂದು ರೆಡ್ ಫೋರ್ಟ್ ಕಾಣಿಸಿತು. ಆ ರೆಡ್ ಫೋರ್ಟ್ಗೆ ಅದಕ್ಕಿಂತ ಮುಂಚೆ ನಾನು ಹೋದಾಗ ಕೆಂಪು ಕೋಟೆ ಅನ್ನುತ್ತೇವಲ್ಲವೇ, ಅದರ ಪಕ್ಕದಲ್ಲಿಯೇ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆ ನನ್ನ ಜ್ಞಾಪಕಕ್ಕೆ ಬಂತು. ಆಗ ತಕ್ಷಣ ನನಗೆ ಬಂದ ಆಲೋಚನೆ ಏನೆಂದರೆ, ನನ್ನ ಕುತ್ತಿಗೆಗೆ ಒಂದು ದೊಡ್ಡ ಕಲ್ಲು ಕಟ್ಕೊಳ್ಬೇಕು. ಆ ಕಲ್ಲಿನ ಜೊತೆಗೆ ನಾನು ಹೋಗಿ ಕೆರೆಯೊಳಗಡೆ ಬೀಳಬೇಕು. ಆಗ ನೀರಲ್ಲಿ ನಾನು ಮುಳುಗುವುದರಿಂದ ನನ್ನ ಶವ ತೇಲದೇ ಇರುವುದರಿಂದ ಈ ಕಲ್ಲೇನ್ ಮಾಡುತ್ತದೆ? ಅಬ್ಬಾ, ಏನೇನೋ ಆಲೋಚಿಸಿದೆ. ಏನ್ ಮಾಡಿಕೊಳ್ಳಲು? ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ಶವ ಮಾತ್ರ ಯಾರಿಗೂ ಸಿಗಬಾರದು. ಇಂತಹ ಆಲೋಚನೆಗಳೆಲ್ಲ ಬರ್ತಾ ಇದ್ವು. ಎಸ್, ಇದು ಒಳ್ಳೆ ಆಲೋಚನೆ.
ಕುತ್ತಿಗೆಗೆ ಒಂದು ದೊಡ್ಡ ಕಲ್ಲು ಕಟ್ಕೊಳ್ಬೇಕು. ಹೋಗಿ ಆ ಕೆಂಪು ಕೋಟೆ ಪಕ್ಕದಲ್ಲಿರುವಂತಹ ಆ ಒಂದು ದೊಡ್ಡ ಕೆರೆಯೊಳಗೆ ಧುಮುಕಬೇಕು. ನಾನು ಈ ಅವಮಾನ ತಾಳಿಕೊಳ್ಳಲಾರನು. ನಾನು ಆರ್ಥಿಕವಾಗಿ ಚೆದರಿ ಹೋಗಿದ್ದೇನೆ. ಈಗ ನನ್ನ ಕಥೆಯೆಲ್ಲ ಮುಗಿದೋಯ್ತು. ಇಟ್ಸ್ ಆಲ್ ಓವರ್. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಇಟ್ಸ್ ಆಲ್ ಓವರ್. ನನ್ನ ಕತೆ ಮುಗಿಯಿತು. ನನ್ನಿಂದ ಆಗಲ್ಲ. ನಾನು ಸಹಿಸಲಾರೆನು. ನಾನು ಜಯಿಸಲಾರೆನು. ನಾನು ಈ ಸಮಸ್ಯೆಯನ್ನು ತೀರಿಸಿಕೊಳ್ಳಲಾರೆನು. ನಾನು ಈ ಅನಾರೋಗ್ಯದಿಂದ ಹೊರಗೆ ಬರಲಾರೆನು. ನಾನು ಹೊರಗೆ ಬರಲಾರೆನು ಎಂಬ ಪರಿಸ್ಥಿತಿಯಲ್ಲಿ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ದಯವಿಟ್ಟು ಗಮನಿಸಿರಿ. ಅಂತಹ ಪರಿಸ್ಥಿತಿಯನ್ನು ನಾನು ಹಾದು ಹೋಗುತ್ತಾ ಇನ್ನು ಸತ್ತೋಗೋಣ, ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂಬುದಾಗಿ ಅಂದುಕೊಳ್ತಿರುವ ಸಮಯದಲ್ಲಿ ನನ್ನ ದೇವರು ನನ್ನೊಂದಿಗೆ ಮಾತಾಡಿದ್ರು. ಏನೆಂದು ಗೊತ್ತಾ ಪ್ರಿಯರೇ? ಒಂದು ದಿನ ಬರಲಿಕ್ಕಿದೆ ಎಂದು. ಏನೆಂದು? ಒಂದು ದಿನ ಬರಲಿಕ್ಕಿದೆ ಎಂದು. ದಟ್ಸ್ ಇಟ್. ಹೇಳಿ ಸಹೋದರ ಸಹೋದರಿಯರೇ, ಆ ಒಂದೇ ಒಂದು ಮಾತು, ಆ ಒಂದೇ ಒಂದು ಮಾತು ನನ್ನನ್ನು ಸಜೀವವಾಗಿಟ್ಟಿದೆ, ಇಲ್ಲಿಯವರೆಗೂ ತಂದಿದೆ. ಸೊ ಕೀಪ್ ದಿಸ್ ಇನ್ ಯುವರ್ ಮೈಂಡ್. ನಿಮ್ಮ ಹೃದಯದಲ್ಲಿ ಈ ಮಾತನ್ನು ಬರೆದಿಟ್ಟುಕೊಳ್ಳಿರಿ. ಸೈತಾನನು ಬಂದು ನಿಮಗೆ ಎಷ್ಟೇ ಶೋಧಿಸಿದರು, ಎಷ್ಟೇ ಬಾಧೆ ಪಡಿಸಿದರು, ಎಷ್ಟೇ ನಿಮ್ಮನ್ನು ಕುಗ್ಗಿಸಿ ಬಿಟ್ಟರು, ನಿಮ್ಮ ಕತೆ ಮುಗಿದೋಯ್ತು ಎನ್ನುವ ರೀತಿಯಲ್ಲಿ ಅವನು ನಿಮ್ಮನ್ನು ನರಳಾಡಿಸಿದರು. ನೀವು ಹೇಳಬೇಕಾದದ್ದೇನು ಗೊತ್ತಾ? ಎಸ್, ನೀನು ಹೇಳಿದೆಲ್ಲ ಕರೆಕ್ಟೇ, ನೀನು ಹೇಳಿದೆಲ್ಲ ಕರೆಕ್ಟೇ, ಆದರೆ ಒಂದು ದಿನ ಬರ್ಲಿಕ್ಕಿದೆ. ನನ್ನ ದೇವರು ನನಗೆ ಅತ್ಯಧಿಕವಾಗಿ ಆಶೀರ್ವದಿಸುವಂತಹ ಒಂದು ದಿನವೂ ಎಂದು ಕೇಳುವುದಾದ್ರೆ ನನಗೆ ನೋಡ್ರಿ ಸಾಕು. ಏನದು? ನನಗೆ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಯೋಸೇಫನ ಜೀವಿತದಲ್ಲಿ ಅವನು ಹೊಂದಿಕೊಂಡಿರುವ ಕನಸೊಂದಾಗಿತ್ತು, ಆದ್ರೆ ಅವನ ಜೀವಿತದಲ್ಲಿ ನಡೆಯುತ್ತಿರೋದು ಇನ್ನೊಂದಾಗಿತ್ತು. ಅವನ ಜೀವಿತದಲ್ಲಿ ಟೋಟಲ್ ಅಪೋಸಿಟ್ ಆಗಿ ನಡೆಯುತ್ತಿತ್ತು. ಸಮಸ್ತವು ಅವನು ಆಶಿಸಿದ್ದಕ್ಕೂ ಊಹಿಸಿದ್ದಕ್ಕೂ ವಿರುದ್ಧವಾಗಿ ಸಮಸ್ತವೂ ನಡೆಯುತ್ತ. ಆದಾಗಿಯೂ ಕೂಡ ಯೋಸೇಫನು ಗೊತ್ತಾ, ತೆಗೆದುಕೊಂಡು ಹೋಗಿ ಸೆರೆಮನಿಯಲ್ಲಿ ಹಾಕಿದ್ರು. ಇನ್ನು ಅದಕ್ಕಿಂತಲೂ ಲೀಸ್ಟ್ ಪ್ಲೇಸ್, ಲೀಸ್ಟ್ ಪೊಸಿಷನ್ ಆಗಲಿ, ಲೀಸ್ಟ್ ಪೋಸ್ಟ್ ಆಗಲಿ ಇದೆ ಅನ್ನುತ್ತೀರಾ? ಇದೆ ಅಂತೀರಾ? ಇಲ್ಲ ಪ್ರಿಯರೇ, ಲೀಸ್ಟ್ ಪ್ಲೇಸ್ ಯಾರೇ ಆಗಲಿ ಕಟ್ಟ ಕಡೆಗೆ ಸೇರಬೇಕಾದ ಲೀಸ್ಟ್ ಪ್ಲೇಸ್ ಯಾವ್ದಾದ್ರೂ ಇದೆ ಅನ್ನುವುದಾದ್ರೆ ಏನದು? ಜೈಲು. ಜೈಲಿಗೆ ಹೊರಟು ಹೋದ ಪ್ರಿಯರೇ. ಆದ್ರೆ ಬೈಬಲ್ ಅಲ್ಲಿ ನೀವು ಜಾಗ್ರತೆಯಿಂದ ನೋಡುವುದಾದ್ರೆ ಏನಿದೆ ಗೊತ್ತಾ? ಯೆಹೋವನು ಯೋಸೇಫನ ಸಂಗಡ ಇದ್ದನು. ಎಲ್ಲಿ? ಎಲ್ಲಿ? ಜೈಲಿನಲ್ಲಿ, ಸೆರೆಮನೆಯಲ್ಲಿ. ಹಾಗೆ ಜೈಲಿನಲ್ಲಿ ಯೋಸೇಫನು ಇರುವಾಗ ನಿರಾಶೆಯಿಂದಾಗಲಿ, ನಿರುತ್ಸಾಹದಿಂದಾಗಲಿ, ಇಲ್ಲವೇ ನಿರೀಕ್ಷೆ ಇಲ್ಲದವನಾಗಿ ಇರಲಿಲ್ಲ. ಜೈಲಿನಲ್ಲಿಯೂ ಕೂಡ ಯೋಸೇಫನು ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡ, ತನ್ನ ಆತ್ಮೀಕತೆಯನ್ನು ಕಾಪಾಡಿಕೊಂಡ. ಅದಕ್ಕೆ ಕಾರಣ ಗೊತ್ತಾ? ಒಂದು ದಿನ ಬರ್ಲಿಕ್ಕಿದೆ. ಏನದು? ಒಂದು ದಿನ ಬರ್ಲಿಕ್ಕಿದೆ, ಬಂದೇ ಬರ್ತದೆ. ಅತ್ಯಧಿಕವಾದ ದಿವ್ಯ ದಾನಗಳನ್ನು ನನ್ನ ಜೀವಿತದಲ್ಲಿ ನಾನು ನೋಡ್ತೇನೆಂದು ನಂಬಿದ ಯಾರು ಇಲ್ಲಿ? ಯೋಸೇಫನು ಎಂಬ ಯಾರಾಗಿದ್ದೀರಿ ಇಲ್ಲಿ? ನಾನೇ ಅನ್ನುತ್ತಾನೆ. ರಾಜನು ನಿನ್ನನ್ನು ಕರೆತಾಂದಿದ್ದಾರೆ. ರಾಜನ ಬಳಿಗೆ ಕರೆದೊಯ್ತಾರೆ. ಆ ಒಂದು ದಿನ ಬಂದೇ ಬಿಟ್ಟಿತ್ತು. ಯಾವುದು ಆ ದಿನ? ಅತ್ಯಧಿಕವಾದ ಆಶೀರ್ವಾದವನ್ನು ನೋಡುವ ದಿನ. ಏನದು? ರಾಜನಿಗೆ ಒಂದು ಕನಸು ಬಿದ್ದಿತ್ತಂತೆ. ಕನಸಿನ ಅರ್ಥ ಯಾರು ಹೇಳಲಿಕ್ಕಾಗ್ಲಿಲ್ವಂತೆ. ಆ ಕನಸನ್ನು ಯೋಸೇಫನಿಗೆ ಹೇಳಿದಾಗ ಯೋಸೇಫನು ಆ ಕನಸಿನ ಅರ್ಥವನ್ನೆಲ್ಲ ಹೇಳುತ್ತಾನೆ. ಏನೆಂದರೆ, ರಾಜನೇ, ನಮ್ಮ ದೇಶದಲ್ಲಿ 7 ವರ್ಷಗಳವರೆಗೂ ಸಮೃದ್ಧಿಯಾದ ಬೆಳೆ ಬೆಳೆಯುತ್ತದೆ. ಆ ಬೆಳೆಯನ್ನು ಜಾಗ್ರತೆಯಿಂದ ನೀವು ಕಾಪಾಡಿಕೊಳ್ಳಿರಿ. ಆ ನಂತರ 7 ವರ್ಷಗಳವರೆಗೂ ಭಯಂಕರವಾದ ಬರಗಾಲ ಬರಲಿಕ್ಕಿದೆ. ಕಾಪಾಡಿ ಇಟ್ಟುಕೊಂಡಿರುವ ಆ ಆಹಾರ ಧಾನ್ಯವನ್ನು ದೇಶದ ಪ್ರಜೆಗಳಿಗೆ ಚೆನ್ನಾಗಿ ಹಂಚಿಕೊಡಿರಿ. ಫಲಿತವಾಗಿ ನಿಮ್ಮ ದೇಶದಲ್ಲಿರುವಂತಹ ಪ್ರಜೆಗಳು ಬರಗಾಲದಲ್ಲಿಯೂ ಕೂಡ ಅವರು ಹಸಿವೆಯಿಂದ ಸಾಯಲಾರದಂತೆ ಸಂರಕ್ಷಿಸಲ್ಪಡುತ್ತಾರೆ. ಇದೇ ನಿಮ್ಮ ಕನಸಿನ ಅರ್ಥವಾಗಿದೆ ಎಂದು ಬಿಡಿ ಬಿಡಿಯಾಗಿ ತಿಳಿಸಿ ಹೇಳುತ್ತಾನೆ. ಹೀಗೆ ಹೇಳಿದಾಗ ಕೇಳಿದ ರಾಜನು ಆಶ್ಚರ್ಯಗೊಳ್ಳುತ್ತಾನೆ. ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಹಿರಿಯರು ಕೂಡ
ಜ್ಞಾನಿಗಳು ಕೂಡ ಆಶ್ಚರ್ಯಗೊಳ್ಳುತ್ತಾರೆ. ಆಗ ರಾಜನು ಹೇಳುತ್ತಾನೆ, ದೇವರ ಆತ್ಮವುಳ್ಳಂತಹ ಇವನಂಥವನು ನಮ್ಮ ದೇಶದಲ್ಲಿ ಬೇರೆ ಯಾರಾದರೂ ಇದ್ದಾರೋ ಎಂದು ಪ್ರಶ್ನಿಸಿದಾಗ ಯಾರೂ ಉತ್ತರಿಸಲಿಲ್ಲ. ಆದುದರಿಂದ ಇಡೀ ಈ ದೇಶದ ಮೇಲೆಲ್ಲ ನಾನು ಈ ಹುಡುಗನಿಗೆ ಪ್ರಧಾನ ಮಂತ್ರಿಯನ್ನಾಗಿ ನೇಮಿಸುತ್ತಿದ್ದೇನೆ ಎಂದು ಘೋಷಿಸಿದ. ಆ ಒಂದು ದಿನ ಬಂದೇ ಬಿಟ್ಟಿತ್ತು. ನಿರ್ಣಯ ಕಾಲವು ಯೋಸೇಫನ ಜೀವಿತದಲ್ಲಿ ಅವನು 30 ವರ್ಷ ವಯಸ್ಸಿದವನಾಗಿದ್ದಾಗ ಬಂದಿತು. ಅವನು ಪ್ರಧಾನ ಮಂತ್ರಿ ಆಗಬೇಕು ಎಂದು ದೇವರೇ ನಿರ್ಣಯಿಸಿದ್ರು. ನಮ್ಮ ಜೀವಿತದಲ್ಲಿ ನಿರಾಶೆ ನಿರುತ್ಸಾಹಗಳನ್ನು ಹಾದು ಹೋಗಿ ನಾಶನವಾಗಲಾರದೆ ಇರಬೇಕಾದರೆ ಮೊದಲನೇದಾಗಿ ದೇವರ ಸಮಯಕ್ಕೋಸ್ಕರ ನಾವು ಕಾದಿರಬೇಕು. ನೀವು ಅಂದುಕೊಂಡಿರೋದೆಲ್ಲ ಅಂದುಕೊಂಡ ಸಮಯದಲ್ಲಿ ನಡೆಯುವುದಿಲ್ಲ. ಹಾಗೆ ನಡೆಯುವುದು ಕೂಡ ಒಳ್ಳೆಯದು ಅಲ್ಲವೇ ಅಲ್ಲ. ಒಂದು ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ಸತ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ಅನಿಸಿರುವವರು ಕೈ ತೋರಿಸುವಿರಾ? ರೈಟ್. ಒಂದು ವೇಳೆ ಹಾಗೆ ನೀವು ಸಾಯಲಿಚ್ಛಿಸಿ, ದೇವರೇ ಯಾರಿಗೆ ಬೇಕು ಈ ಬದುಕು, ನನ್ನನ್ನು ಸಾಯಿಸು ದೇವರೇ, ಈ ದುರ್ಮಾರ್ಗಿ ಗಂಡನೊಂದಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ದೇವರೇ ಎಂದು ಹೇಳಿದವರು ಇದೀರಲ್ಲವೇ? ಒಂದು ವೇಳೆ ದೇವರು ನೀವು ಆ ರೀತಿ ಕೇಳಿದಾಗ ಆಯ್ತು ಸರಿ ಅಂದಿದ್ದೇ, ಆದರೆ ನೀವು ಗುಟುಕ್ ಕಾಣುತ್ತಾ ಇದ್ದೀರಿ. ಅಂದರೆ ಕೆಲವೊಂದು ಸಾರಿ ಅವಿವೇಕ ಉಳ್ಳವರಾಗಿ ಈಗ ತಾನೇ ಹೇಳಿದೇನಲ್ಲವೇ, ಸಾಯಬೇಕು, ಆಯ್ತು ಸತ್ತೋಗು ಅಂದಿದ್ದೇ, ಆದರೆ ನಾವು ಏನಾಗಿ ಹೋಗ್ತಿದ್ದೇವೆ ಯೋಚಿಸಿ. ದಯವಿಟ್ಟು ಗಮನಿಸಿ ಪ್ರಿಯರೇ, ಎಷ್ಟೋ ಸಾರಿ ನಾವು ಹೀಗೆ ಪ್ರಾರ್ಥನೆ ಮಾಡಿದ್ದೇವೆ. ಆ ಕೆಲವೊಂದು ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸಲಿಲ್ಲ. ಉತ್ತರಿಸಿದ್ದೇ ಆದರೆ ಈ ದಿನ ನಾವು ಈ ರೀತಿ ಇರ್ತಿರ್ಲಿಲ್ಲ. ಅದಕ್ಕಾಗಿಯೇ ನಮ್ಮ ಜೀವಿತದಲ್ಲಿ ಯಾವತ್ತೇ ಆಗಲಿ ಕರ್ತನಿಗೆ ಹೇಳಿದೇವಾ, ಕರ್ತನೆ ನನ್ನ ಜೀವಿತದಲ್ಲಿ ಕೆಲವೊಂದು ಪ್ರಾರ್ಥನೆಗಳಿಗೆ ಉತ್ತರ ಕೊಡಲಿಲ್ಲ, ಹಾಗೆ ಉತ್ತರ ಕೊಡದೇ ಇರುವುದಕ್ಕಾಗಿ ನಿಮಗೆ ವಂದನೆಗಳು ದೇವರೇ ಎಂದು ಎಂದಾದರೂ ಹೇಳಿದೇವಾ? ನಾವು ಖಚಿತವಾಗಿಯೂ ಹೇಳಬೇಕು. ಯಾಕೆಂದರೆ ನಮಗಿರುವಂತಹ ಅವಿವೇಕದ ನಿಮಿತ್ತವೋ ಅಪನಂಬಿಕೆಯ ನಿಮಿತ್ತವೋ ಕೆಲವೊಂದು ಸಾರಿ ನಾವು ಮಾಡಿರುವಂತಹ ಹುಚ್ಚುಚಾದ ಪ್ರಾರ್ಥನೆಗಳನ್ನು ದೇವರು ಕೇಳಿದಾಗಿಯೂ ಕೂಡ ಉತ್ತರ ಕೊಡಲಿಲ್ಲ. ಕಾರಣವೇನೆಂದರೆ ಅದು ಆತನ ಒಳ್ಳೆತನಾಗಿದೆ. ವಿ ಹ್ಯಾವ್ ಟು ಥ್ಯಾಂಕ್ ಗಾಡ್ ಫಾರ್ ಅನ್ಆನ್ಸರ್ಡ್ ಪ್ರೇಯರ್ಸ್. ಯೋಸೇಫನ ಜೀವಿತದಲ್ಲಿ ದೇವರು ಒಂದು ಕಾಲವನ್ನು ನಿರ್ಣಯಿಸಿಟ್ಟಿದ್ರು. ಎಷ್ಟೋ ಸಾರಿ ಆಶಿಸಿರುತ್ತಾನೆ, ಎಷ್ಟೋ ಸಾರಿ ಯೋಚಿಸಿರುತ್ತಾನೆ, ದೇವರು ನನಗೆ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ದೇವರು ನನ್ನನ್ನು ಈ ಸೆರೆಮನೆಯಿಂದ ಹೊರಗೆ ತಂದ್ರೆ ಚೆನ್ನಾಗಿರ್ತಾ ಇತ್ತು, ದಯಮಾಡಿ ಹೊರಗೆ ತಾ ಪ್ರಭುವೇ, ಏನಿದೆ ಸೆರೆಮನೆಯಲ್ಲಿ ನನ್ನ ಬದುಕು ಹೀಗಾಯ್ತು, ನನಗೆ ಹೊರಗೆ ಕರ್ಕೊಂಡು ಹೋಗು ದೇವರೇ ಎಂದು ಪ್ರಾರ್ಥನೆ ಮಾಡಿರುತ್ತಾನೆ. ಅನ್ಯಾಯವಾಗಿ ಯೋಸೇಫನನ್ನು ಸೆರೆಮನೆಯೊಳಗೆ ಹಾಕಿದ್ರು. ಹಾಗೆ ಸೆರೆಮನೆಯೊಳಗೆ ಹಾಕಿದಾಗ ತಪ್ಪದೆ ಯೋಸೇಫನು ಪ್ರಾರ್ಥನೆ ಮಾಡಿರುತ್ತಾನೋ ಇಲ್ಲವೋ, ದೇವರೇ ನನ್ನನ್ನು ಬಿಡಿಸು ದೇವರೇ, ಈ ಸೆರೆಮನೆಯಿಂದ ಬಿಡಿಸು ದೇವರೇ, ದೇವರೇ ನನ್ನನ್ನು ಬಿಡಿಸಿರಿ, ನಾನು ಯಾವ ತಪ್ಪು ಮಾಡಿಲ್ಲ ದೇವರೇ, ನೀತಿಯಿಂದಲೇ ಜೀವಿಸಿದ್ದೇನೆ, ಆದಾಗ್ಯೂ ನನ್ನ ಉದ್ಯೋಗ ಹೊರಟಾಯ್ತು, ನನ್ನನ್ನು ತಂದು ಈಗ ಸೆರೆಮನೆಯಲ್ಲಿ ಹಾಕಿದ್ದಾರೆ, ನನಗೆ ಬಿಡಿಸು ದೇವರೇ, ನನ್ನ ದೇಶಕ್ಕೆ ಹೊರಟು ಹೋಗ್ತೇನೆ, ನನ್ನನ್ನು ನನ್ನ ದೇಶಕ್ಕೆ ಕರೆದೊಯ್ಯಿ ದೇವರೇ ಎಂದು ಪ್ರಾರ್ಥಿಸಿರುತ್ತಾನೋ ಇಲ್ಲವೋ? ನೀವೇ ಹೇಳ್ರಿ, ಏನಂತೀರಿ? ಪ್ರಾರ್ಥಿಸಿರುತ್ತಾನೆ. ಅಲ್ಲಿ ನಡೆದಿದ್ದೇನೆಂದ್ರೆ, ಸೆರೆಮನೆಯೊಳಗೆ ಯೋಸೇಫನಿದ್ದಾಗ ಅಲ್ಲಿ ಇಬ್ಬರು ರಾಜನ ಸನ್ನಿಧಿ ಸೇವೆ ಮಾಡಿರುವ ಸೇವಕರು ಕೂಡ ಸೆರೆಮನೆಯಲ್ಲಿದ್ರು. ಒಬ್ಬನೇನೋ ರಾಜನ ಬಳಿಯಲ್ಲಿ ಪಾನದಾಯಕನಾಗಿ ಸೇವೆ ಸಲ್ಲಿಸುವಂತವನಾಗಿದ್ದನು, ಇನ್ನೊಬ್ಬನೇನೋ ಸೈನಿಕನಾಗಿದ್ದನು. ಇವರಿಬ್ಬರಿಗೂ ಕನಸುಗಳು ಬಿದ್ದಿದ್ವು. ಆ ಕನಸಿನ ಅರ್ಥ ಏನೆಂದು ಕಳವಳಗೊಳ್ಳುತ್ತಿರುವಾಗ ಯೋಸೇಫನಿಗೆ ಅವರಿಬ್ಬರ ಕನಸಿನ ಅರ್ಥ ಹೇಳ್ತಾನೆ. ಒಬ್ಬನಿಗೇನೋ ನಿನಗೆ ಶಿಕ್ಷೆ ಬಿದ್ದಿದೆ, ನೀನು ಪ್ರಾಣ ಕಳೆದುಕೊಳ್ಳಲಿಕ್ಕಿದ್ದಿ ಎಂದು ಹೇಳ್ತಾನೆ. ಹೇಳಿದ ಹಾಗೆ ಅವನು ಪ್ರಾಣ ಕಳೆದುಕೊಳ್ತಾನೆ. ಎರಡನೇ ಅವನಿಗೆ ಏನೋ, ನಿನ್ನ ಶಿಕ್ಷೆ ಅಳಿಸಿ ಹಾಕ್ಲಿಕ್ಕಿದೆ, ನೀನು ರಾಜನ ಬಳಿಗೆ ಹೋಗಿ ಮತ್ತೆ ಪಾನದಾಯಕನಾಗಿ ರಾಜನ ಬಳಿಯಲ್ಲಿ ಪಾನದ ಪಾತ್ರೆ ಕೊಡುವ ಪೋಸ್ಟ್ ಮತ್ತೆ ಬರ್ಲಿಕ್ಕಿದೆ ಎಂಬುದಾಗಿ ತಿಳಿಸಿದಾಗ ಹಾಗೆಯೇ ಅವನಿಗೆ ಮತ್ತೆ ಉದ್ಯೋಗ ತಿರುಗಿ ಸಿಕ್ಕಿತು. ಹಾಗೆ ಅವನಿಗೆ ಉದ್ಯೋಗ ತಿರುಗಿ ಸಿಕ್ಕಿದಾಗ ಅವನು ಹೊರಟು ಹೋಗುವಾಗ ಯೋಸೇಫನು ಹೇಳ್ತಾನೆ, ಒಂದು ನಿಮಿಷ ನಿಲ್ಲು, ನಾನು ನಿನಗೆ ಹೇಳಿದಂತೆಯೇ ಆಗಿದೆ ಅಲ್ಲವೇ? ಅಕ್ಷರಶಃ ನೀನು ಹೇಳಿದಂತೆಯೇ ನಡೆದಿದೆ, ನಿನಗೆ ಉದ್ಯೋಗ ಬರುತ್ತೆ ಅಂತ ಹೇಳಿದೆ, ತಿರುಗಿ ಬಂದಿದೆ. ಹೌದು ಬಂದಿದೆ. ನಿರಾಶೆ ನಿರುತ್ಸಾಹದಲ್ಲಿದ್ದಾಗ ನಿನಗೆ ನಿರೀಕ್ಷೆ ಹುಟ್ಟಿಸಿದೇನಲ್ಲವೇ? ನಿಜವೇ, ನಿನ್ನ ಮಾತು ಕೇಳಿ ಸ್ವಲ್ಪ ನಿರೀಕ್ಷೆಯಿಂದ ಬದುಕಿದ್ದೇನೆ. ಹಾಗಾದರೆ ಒಂದು ಚಿನ್ನ ರಿಕ್ವೆಸ್ಟ್ ಇದೆ. ಏನದು ಹೇಳು? ನೀನು ರಾಜನ ಬಳಿಗೆ ಹೋದಾಗ ನನ್ನ ಬಗ್ಗೆ ಸ್ವಲ್ಪ ಒಂದು ಮಾತು ಹೇಳು. ಯಾವ ತಪ್ಪು ಮಾಡಲಿಲ್ಲ, ಅಷ್ಟು ಮಾತ್ರವಲ್ಲ, ನಾನು ಈ ದೇಶದವನಲ್ಲ, ಐಗುಪ್ತೇನು ಮಾತ್ರ ಅಲ್ಲ, ಕಾನಾನ್ ಪ್ರಾಂತ್ಯದಿಂದ ಬಂದಿದ್ದೇನೆ. ನನ್ನ ತಂದೆಗೆ ನಾನಂದ್ರೆ ಬಹಳ ಇಷ್ಟ, ನಾನಿಲ್ಲದಿದ್ರೆ ನನ್ನ ತಂದೆ ಸಾಯ್ತಾನೆ. ಹಾಗಾಗಿ ದಯವಿಟ್ಟು ಈ ಸೆರೆಮನೆಯೊಳಗಿಂದ ನನ್ನನ್ನು ಬಿಡುಗಡೆ ಮಾಡೆಂದು ಒಮ್ಮೆ ರಾಜನಿಗೆ ಹೇಳು ಎಂದು ರಿಕ್ವೆಸ್ಟ್ ಮಾಡಿಕೊಂಡ.
ಆ ಪಾನದಾಯಕನು ಖಂಡಿತವಾಗಿಯೂ ನಾನು ರಾಜನಿಗೆ ಹೇಳ್ತೇನೆ ಎಂದು ಹೇಳಿ ಹೊರಟು ಹೋದ. ಹಾಗೆ ಹೊರಟು ಹೋದಾಗ ಯೋಸೇಫನು ಖಂಡಿತವಾಗಿಯೂ ಆಶಿಸುತ್ತಾನೋ ಇಲ್ಲವೋ, ಇವತ್ತಲ್ಲ ನಾಳೆ ನನಗೆ ಬಿಡುಗಡೆಯಾಗುತ್ತದೆ, ಇವತ್ತಲ್ಲ ನಾಳೆ ನಾನು ಖಂಡಿತವಾಗಿಯೂ ಈ ಕಷ್ಟದೊಳಗಿಂದ, ಈ ಸೆರೆಮನೆಯೊಳಗಿಂದ, ಈ ಅವಮಾನದಿಂದ ಹೊರಗೆ ಬರ್ತೇನೆ, ನಾನು ಆಶಿಸಿದಂತೆಯೇ ತಿರುಗಿ ನನ್ನ ತಂದೆಯ ಬಳಿಗೆ ಹೋಗ್ತೇನೆ, ನನ್ನ ದೇಶಕ್ಕೆ ತಿರುಗಿ ಹೋಗ್ತೇನೆ, ಮತ್ತೆ ನನ್ನ ತಂದೆಯೊಂದಿಗೆ ನನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಜೀವಿಸ್ತೇನೆ ಎಂದು ಕನಸುಗಳನ್ನು ಕಾಣ್ತಾನೆ. ಒಂದು ದಿನ ಕಳೆದೋಯ್ತು, ಒಂದು ವಾರ ಕಳೆದೋಯ್ತು, ಒಂದು ತಿಂಗಳು ಕಳೆದೋಯ್ತು, ಒಂದು ವರ್ಷ ಕಳೆದಿತ್ತು. ಎಷ್ಟೋ ಆಸೆಯಿಂದ ಎದುರು ನೋಡಿರುತ್ತಾನೆ, ಉತ್ತರ ಬರುತ್ತೆ ಎಂದು. ಆದರೆ ಬರಲಿಲ್ಲ. 1 ವರ್ಷ ಆಯಿತು, ಉತ್ತರ ಬರಲಿಲ್ಲ. 2 ವರ್ಷಗಳಾದವು. ಎಷ್ಟು ನಿರಾಶನಾಗಿರಬಹುದು. ಕಾದು ಎದುರು ನೋಡ್ತಾನೆ, ಉತ್ತರ ಬರಲಿಲ್ಲ. ಎಕ್ಸಾಕ್ಟ್ ಆಗಿ 2 ವರ್ಷಗಳ ಕಾಲ ಮುಗಿದ ನಂತರ, ಈಗ ತಾನೇ ಹೇಳಿದೇನಲ್ಲವೇ, ಯಾರು ಇಲ್ಲಿ? ಯೋಸೇಫನು ಎನ್ನುವವನು ಯಾರು ಇಲ್ಲಿ? ನಾನೇ ಅಂದಾಗ, ರಾಜನು ಕರೆದಿದ್ದಾನೆ ಅಂದಾಗ ಹೋದ. ರಾಜನಿಗೆ ಕನಸಿನ ಅರ್ಥ ಹೇಳ್ದ. ಪ್ರಧಾನ ಮಂತ್ರಿಯಾಗಿ ಸಿಂಹಾಸನದ ಮೇಲೆ ಕೂತುಕೊಂಡ. ಈಗ ಜಾಗ್ರತೆಯಿಂದ ಕೇಳ್ರಿ. ನಾವು ಪ್ರಾರ್ಥನೆ ಮಾಡುವಾಗ ನಾವು ಕೋರಿಕೊಳ್ಳುವುದೇನು ಗೊತ್ತಾ? ದೇವರೇ ಉತ್ತರ ದಯಪಾಲಿಸಿರಿ, ದೇವರೇ ನನ್ನ ಈ ಕಷ್ಟ ತೀರಿಸಿರಿ, ದೇವರೇ ನನಗೆ ಪ್ರಮೋಷನ್ ಕೊಡಿಸಿರಿ, ದೇವರೇ ಉದ್ಯೋಗ ಕೊಡಿಸಿರಿ, ದೇವರೇ ಗರ್ಭಫಲ ಕೊಡಿರಿ, ದೇವರೇ ಎಂದು ಹೀಗೆ ಏನೆಲ್ಲ ಪ್ರಾರ್ಥಿಸಿದ್ರಿ ಎಂದು ಗೊತ್ತಿಲ್ಲ. ಹಾಗೆ ಪ್ರಾರ್ಥನೆ ಮಾಡುವಾಗ ನಿಮಗಿರುವ ಆಸೆ ಏನೆಂದರೆ ದೇವರು ಉತ್ತರ ಕೊಡಬೇಕು, ಆ ಉತ್ತರ ತಕ್ಷಣವೇ ಕೊಡಬೇಕು. ಅಂದರೆ ನೀವು ಆಶಿಸಿರುವ ಸಮಯದಲ್ಲಿ, ನೀವು ಕೋರಿಕೊಂಡ ಸಮಯದಲ್ಲಿ, ನಿಮಗೆ ಅನುಕೂಲವಾದ ಸಮಯದಲ್ಲಿ ದೇವರು ಉತ್ತರಿಸಬೇಕು ಎಂದು ನಾವು ಆಶಿಸುತ್ತಾ ಇರ್ತೇವೆ. ಒಂದು ವೇಳೆ ನಿಜವಾಗಲೂ ದೇವರು ನೀವು ಆಶಿಸಿರುವ ಸಮಯದಲ್ಲಿ ಉತ್ತರಿಸಿದ್ದೇಯಾದರೆ ಏನಾಗುತ್ತದೆ ಗೊತ್ತಾ? ಎಷ್ಟು ನಷ್ಟ ಗೊತ್ತಾ? ಏನೆಲ್ಲ ಕಳೆದುಕೊಳ್ಳುತ್ತೇವೆ ಗೊತ್ತಾ? ನಿಮ್ಗೆ ಅರ್ಥ ಆಗುವಂತೆ ಹೇಳ್ತೇನೆ, ಕೇಳ್ರಿ. ಯೋಸೇಫನು ತಾನು ಸೆರೆಮನೆಯಿಂದ ಬಿಡುಗಡೆಯಾಗಿ ಹೋಗುವ ಪಾನದಾಯಕನಿಗೆ ಹೇಳ್ತಾನೆ, ಒಮ್ಮೆ ರಾಜನಿಗೆ ನನ್ನ ಬಗ್ಗೆ ಹೇಳುವಿಯಾ? ಖಚಿತವಾಗಿಯೂ ನಾಳೆಯೇ ಹೇಳ್ತೇನೆ ಅಂದಿರ್ತಾನೆ. ಪರವಾಗಿಲ್ಲ, 1 ವಾರದಲ್ಲಿ ಹೇಳು, ತಪ್ಪದೆ ಹೇಳ್ತೇನೆ ಅಂದುಕೊಳ್ಳೋಣ. ಈ ಪಾನದಾಯಕನು ಹೋಗಿ 1 ವೀಕ್ 2 ವೀಕ್ಸ್ ಅಲ್ಲಿ ತನ್ನ ಜಾಬ್ ಅಲ್ಲಿ ಸೆಟ್ಲ್ ಆದ ನಂತರ, ರಾಜನೇ ನಿಮಗೊಂದು ಮಾತು ಹೇಳಬೇಕು. ಏನದು? ನಾನು ನಿಮ್ಮ ಬಳಿಗೆ ಬರುವುದಕ್ಕಿಂತ ಮುಂಚೆ ಈ ರೀತಿ ತಿರುಗಿ ಉದ್ಯೋಗ ಪಡ್ಕೊಂಡು ಬರ್ತೇನೆ ಎಂದು ಸೆರೆಮನೆಯಲ್ಲಿ ಒಬ್ಬ ಹುಡುಗನು ಹೇಳಿದ್ದಾನೆ. ಹೇಗೆ ಹೇಳಿದ್ದಾನೆ? ಅವನಿಗೆ ದೇವರ ಆತ್ಮ ಇದೆ, ಅವನು ದೇವರ ಆತ್ಮ ಉಳ್ಳವನಾಗಿದ್ದಾನೆ, ಅದಕ್ಕಾಗಿಯೇ ಹೇಳಿದ್ದಾನೆ. ರಾಜ, ನನ್ನದೊಂದು ಚಿಕ್ಕ ಮನವಿ. ಏನದು? ಅವನು ಯಾವ ತಪ್ಪು ಮಾಡಲಿಲ್ಲ, ಯಾವ ಪಾಪ ಮಾಡಲಿಲ್ಲ. ಮಾತ್ರವಲ್ಲದೆ ಅವನು ನಮ್ಮ ದೇಶದವನಲ್ಲ, ಫಾರೆನ್ನರ್ ಆಗಿದ್ದಾನೆ, ವಿದೇಶದವನಾಗಿದ್ದಾನೆ. ಅನ್ಯಾಯವಾಗಿ ಅವನನ್ನು ಸೆರೆಮನೆಯೊಳಗೆ ಹಾಕಿಸಿದ್ದಾರೆ. ಅವನಿಗೆ ವೃದ್ಧಾಪ್ಯದಲ್ಲಿದ್ದ ಒಬ್ಬ ತಂದೆ ಇದ್ದಾನೆ. ಈ ಹುಡುಗ ಅಂದ್ರೆ ಅವನಿಗೆ ಬಹಳ ಇಷ್ಟ. ಈ ಹುಡುಗನಿಲ್ಲದಿದ್ರೆ ಆ ತಂದೆ ಸಾಯುತ್ತಾನೆ ಎಂದು ಈ ಹುಡುಗ ಎಷ್ಟೋ ಬಾಧೆ ಪಡ್ತಿದ್ದಾನೆ. ವಾಸ್ತವದಲ್ಲಿ ಯಾವ ತಪ್ಪು ಮಾಡದಿದ್ರು ಅವನಿಗೆ ಅನ್ಯಾಯವಾಗಿ ಸೆರೆಮನೆಯೊಳಗೆ ಹಾಕಿದ್ದಾರೆ. ಹಾಗಾಗಿ ರಾಜ, ದಯವಿಟ್ಟು ನನ್ನ ಮನವಿಯನ್ನು ಲಾಲಿಸಿ ಆ ಹುಡುಗನಿಗೆ, ಆ ಒಳ್ಳೆ ಹುಡುಗನಿಗೆ ಆ ಸೆರೆಮನೆಯೊಳಗಿಂದ ಬಿಡಿಸಿ ಅವನ ದೇಶಕ್ಕೆ ಅವನನ್ನು ಕಳಿಸಿಕೊಡಿರಿ ರಾಜ, ಪ್ಲೀಸ್ ರಾಜ ಎಂದು ಹೇಳಿದ್ದಾನೆ ಅಂದ್ಕೊಳ್ಳೋಣ. ಯಾವಾಗ? ಅವನು ಹೊರಟು ಹೋಗಿ 1 ವೀಕ್ ಹೇಳಿದ್ದಾನೆ ಅಂದ್ಕೊಳ್ಳೋಣ. ರಾಜನು ಆಯ್ತು ಸರಿ ಎಂಬುದಾಗಿ ಆ ಸೆರೆಮನೆಯಲ್ಲಿ ಯೋಸೇಫನು ಎಂಬ ಹುಡುಗನಿದ್ದಾನಂತೆ, ಅವನಿಗೆ ಬಿಡುಗಡೆ ಮಾಡಿರಿ, ಅವನಿಗೆ ಅವನ ದೇಶಕ್ಕೆ ಕಳಿಸಿಕೊಡಿರಿ ಎಂದು ಆಜ್ಞಾಪಿಸಿದ್ದಾನೆ ಅಂದ್ಕೊಳ್ಳೋಣ. 1 ವೀಕ್ ನಲ್ಲಿಯೇ. ಸೊ ಈಗ ಯೋಸೇಫನಿಗೆ ಬಿಡುಗಡೆ ಬಂದಿದೆ, ಸೆರೆಮನೆಯೊಳಗಿಂದ ಹೊರಗೆ ಬಂದಿದ್ದಾನೆ. ಇನ್ನು ನೀನು ಕೈದಿಯಲ್ಲ, ನಿನ್ನ ದೇಶಕ್ಕೆ ನೀನು ಹೊರಟು ಹೋಗು ಎಂದು ಅವನಿಗೆ ಹೇಳಿದ್ದಾರೆ ಎಂಬುದಾಗಿ ನಾವು ಅಂದುಕೊಳ್ಳೋಣ. ಈಗ ಯೋಸೇಫನು ಸೆರೆಮನೆಯಿಂದ ಹೊರಗೆ ಬರುತ್ತಾನೆ. ಬಂದಿಯಾಳಾಗಿ ಜೀವಿಸುವ ಅವಶ್ಯಕತೆ ಇಲ್ಲ. ನೇರವಾಗಿ ಎಲ್ಲಿಗೆ ಬರುತ್ತಾನೆ? ತಂದೆಯ ಮನೆಗೆ ಬರುತ್ತಾನೆ ಅಂದ್ಕೊಳ್ಳೋಣ. ಆ ತಂದೆ ಯೋಸೇಫನನ್ನು ನೋಡಿ ಅಯ್ಯೋ ಸತ್ತೋಗಿದ್ದಾನೇನೋ ಅಂದ್ಕೊಂಡಿದ್ದಾಗ ಯೋಸೇಫನು ಕಣ್ಮುಂದೆ ಪ್ರತ್ಯಕ್ಷನಾದ ಕೂಡಲೇ ಗಟ್ಟಿಯಾಗಿ ಅಪ್ಪಿಕೊಂಡು ಬಹಳ ಅತ್ತಿರುತ್ತಾನೆ. ಯೋಸೇಫನು ಕೂಡ ಅತ್ತಿರುತ್ತಾನೆ, ಯಾಕೋಬನು ಕೂಡ ಅತ್ತಿರುತ್ತಾನೆ. ಇವರಿಬ್ಬರು ಸ್ವಲ್ಪ ಹೊತ್ತು ಅತ್ತ ನಂತರ, ಈಗ ಊಟ ಮಾಡು ಮಗನೇ. ಮಾಡ್ತೇನೆ ಅಪ್ಪ, ಬಹಳ ಹಸುವೆಯಿಂದ ಬಂದಿದ್ದೇನೆ ಎಂದು ಹೇಳಿ ಊಟ ಮಾಡ್ತಾನೆ. ರಾತ್ರಿ ವಿಶ್ರಾಂತಿ ತೆಗೆದುಕೊಂಡು ಚೆನ್ನಾಗಿ ಮಲಗ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ, ಅಪ್ಪ ಮತ್ತೆ ನನಗೇನ್ ಮಾಡನ್ನುತ್ತೀರಿ? ಮಾಡ್ಲಿಕ್ಕೆ ಏನಿದೆ? ಕಣ್ಮುಂದೆ ಕಾಣಿಸುತ್ತಾ ಇವೆ ಅಲ್ಲವೇ ಆ ಕುರಿಗಳು, ಆ ಪಶುಗಳು, ಅವೆಲ್ಲ ತೆಗೆದುಕೊಂಡು ಹೋಗಿ ಮೇಯಿಸು ಎಂದು ಹೇಳ್ತಾ ಇದ್ದನೋ ಇಲ್ಲವೋ? ಹೇಳ್ತಾ ಇದ್ದನು. ಈಗ ಯೋಸೇಫನು ಏನಾಗ್ತಾ ಇದ್ದನು ಹೇಳಿ? ಹಲೋ, ಏನಾಗ್ತಾ ಇದ್ದನು? ಕುರಿಗಳನ್ನು ಮೇಯಿಸುವವನಾಗ್ತಿದ್ದನು. ಯಾವಾಗ? ಆಶಿಸಿರುವ ಸಮಯದಲ್ಲಿ
ಅವನಿಗೆ ಉತ್ತರ ಸಿಕ್ಕಿದ್ದೇ ಆದರೆ ಅವನು ಒಬ್ಬ ಕುರಿ ಮೇಯಿಸುವ ಕುರುಬನಾಗಿಯೇ ಉಳ್ಕೊಳ್ಳುತ್ತಿದ್ದ. 1 ವೀಕ್ ಒಳಗೆ ಉತ್ತರ ಬಂದಿದೆಯಾದ್ರೆ, 2 ವೀಕ್ ಅಲ್ಲಿ ಉತ್ತರ ಬಂದಿದೆಯಾದ್ರೆ ಅವನು ನೇರವಾಗಿ ಮನೆಗೆ ಹೊರಟು ಹೋಗ್ತಿದ್ದ, ಕುರುಬನಾಗಿಯೇ ಉಳ್ಕೊಳ್ಳುತ್ತಿದ್ದ. ಅದಕ್ಕೆ ಅವನು ಆಶಿಸಿರುವ ಸಮಯವಲ್ಲದೆ ದೇವರು ನಿರ್ಣಯಿಸಿರುವ ಸಮಯದಲ್ಲಿ ಅವನಿಗೆ ಉತ್ತರ ಬಂದಾಗ ಯೋಸೇಫನು ಕುರುಬನಾಗಿರಲಾರದೆ ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನ ಮಂತ್ರಿಯಾಗಿ ಆಶೀರ್ವದಿಸಲ್ಪಟ್ಟ. ಈಗ ನನ್ನ ಪ್ರಶ್ನೆ, ನಾವು ಆಶಿಸಿದ ಸಮಯದಲ್ಲಿಯೇ ದೇವರು ಉತ್ತರಿಸಿದ್ರೆ ಚೆನ್ನಾಗಿರುತ್ತೆ ಅಂತೀರೋ, ಇಲ್ಲವೇ ದೇವರ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾದುಕೊಂಡಿರುವುದೇ ಒಳ್ಳೇದಾಗಿರುತ್ತೆ ಅನ್ನುತ್ತೀರೋ? ಹಲೋ, ಏನನ್ನುತ್ತೀರಿ? ದೇವರ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾದುಕೊಂಡಿರುವುದೇ ಉತ್ತಮ ಎನ್ನುವವರು ಜೋರಾಗಿ ಚಪ್ಪಾಳೆ ತಟ್ಟೀರಿ. ಅದಕ್ಕಾಗಿಯೇ ಹೇಳಿದ್ದೇನೆ, ಸೈತಾನನು ನಮ್ಮ ನಂಬಿಕೆಯ ಜೀವಿತದಲ್ಲಿ, ನಂಬಿಕೆಯ ಪ್ರಯಾಣದಲ್ಲಿ ನಮ್ಮನ್ನು ನಿರಾಶೆಗೊಳಿಸುವುದಕ್ಕಾಗಿ ಮಾತ್ರವಲ್ಲದೆ ನಿರುತ್ಸಾಹಕ್ಕೆ ಒಳಪಡಿಸುವುದಕ್ಕಾಗಿ, ನಮ್ಮ ಮೇಲೆ ನಮಗೆ ವಿರಕ್ತಿಯನ್ನು ಹುಟ್ಟಿಸಿ, ದೇವರ ಮೇಲೆ ಬೇಸರವನ್ನು ಹುಟ್ಟಿಸಿ, ನಮ್ಮ ಜೀವಿತವನ್ನು ದೇವರಿಂದ ದೂರ ಮಾಡುವ ಪ್ರಕ್ರಿಯೆಯಲ್ಲಿ ಅವನು ಮಾಡುವಂತಹ ಪ್ರತಿ ಪ್ರಯತ್ನವನ್ನು ನಾವು ಎದುರಿಸಬೇಕಾದ್ರೆ, ಪ್ರಾಮುಖ್ಯವಾಗಿ ನೀವು ಪ್ರಾರ್ಥನೆ ಮಾಡಿ ದೇವರಿಗೆ ಬೇಡಿಕೊಂಡಾಗ ಉತ್ತರವು ನೀವು ಆಶಿಸಿದ ಸಮಯದಲ್ಲಿ ನೀವು ಹೊಂದಿಕೊಳ್ಳಲಾರದೆ ಇರುವಾಗ, ಈಗ ತಾನೇ ನಾನು ಹೇಳಿದ ಹಾಗೆಯೇ ಹುಚ್ಚುಚ್ಚು ಆಲೋಚನೆಗಳು ಬರ್ತವೆ. ನನ್ನ ಕಥೆ ಮುಗಿದೋಯ್ತು, ನನ್ನ ಬದುಕಲ್ಲಿ ಒಳ್ಳೆ ದಿನಗಳನ್ನು ನೋಡುವುದಿಲ್ಲ, ಇನ್ನು ಬದುಕುವುದು ವ್ಯರ್ಥ, ಸತ್ರೆ ಚೆನ್ನಾಗಿರುತ್ತೆ ಎಂಬ ಇವೆಲ್ಲವೂ ಕೂಡ ಸೈತಾನನು ತರುವ ಆಲೋಚನೆಗಳಾಗಿರ್ತವೆ. ಆದರೆ ನೀವು ನಾನು ತಿಳಿದುಕೊಳ್ಳಬೇಕಾದ ಒಂದು ಅದ್ಭುತವಾದ ಸತ್ಯವೇನೆಂದರೆ, ಒಂದು ದಿನ ಬರಲಿಕ್ಕಿದೆ ಎಂದು. ಅಂತಹ ಆ ದಿನ ಬರುವವರೆಗೂ ನಾವೇನ್ ಮಾಡಬೇಕು ಹೇಳ್ತೇನೆ ಕೇಳ್ರಿ. ನಂಬಿಕೆಯನ್ನು ಕಳೆದುಕೊಳ್ಳಲಾರದಂತೆ, ನಂಬಿಕೆಯಲ್ಲಿ ಕುಂದು ಹೋಗದಂತೆ ದೇವರ ಕಡೆಗೆ ದೃಷ್ಟಿಸುತ್ತಾ ಆ ದಿನಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು. ಫಲಿತವಾಗಿ ಅತ್ಯಧಿಕವಾದ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವೆವು. ಇದನ್ನು ನಂಬುವಂತವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ, ಪ್ರೀತಿಯುಳ್ಳಂತಹ ದಿವ್ಯನಾದ ದೇವರೇ, ಈ ದಿನ ದೇವರೇ, ಲಕ್ಷಾಂತರ ಜನರು ನಿಮ್ಮ ಸನ್ನಿಧಿಯಲ್ಲಿ ಒಂದು ಅಮೂಲ್ಯವಾದ ಆತ್ಮಿಕ ಪಾಠವನ್ನು ಕಲಿತುಕೊಂಡಿದ್ದಾರೆ. ಬಿತ್ತಲ್ಪಟ್ಟ ಈ ಬೀಜವು ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಬೇಕು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಆಲಸ್ಯವಾಗುವಾಗ ಅದನ್ನೇ ಆಧಾರ ಮಾಡಿಕೊಂಡು ಅಪವಾದಿಯಾಗಿರುವಂತಹ ಸೈತಾನನು, ದೇವರೇ, ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಳ್ಳುವ ಹಾಗೆ, ನಿಮ್ಮಿಂದ ನಾವು ದೂರ ಆಗುವ ಹಾಗೆ, ನಿಮ್ಮನ್ನು ಬಿಟ್ಟು ಬಿಟ್ಟು ದೇವರೇ ಅವನು ಹೇಳಿದಂತಹ ಪಾಪಿಷ್ಟ ಕಾರ್ಯಗಳನ್ನು ಮಾಡುವ ಹಾಗೆ ನಮ್ಮನ್ನು ಪ್ರೇರೇಪಿಸುತ್ತಾ ಬಂದಿದ್ದಾನೆ, ನಮ್ಮನ್ನು ಹಾಳು ಮಾಡುತ್ತಾ ಬಂದಿದ್ದಾನೆ. ನಮ್ಮನ್ನು ಕ್ಷಮಿಸಿರಿ ದೇವರೇ, ನಮ್ಮನ್ನು ಕ್ಷಮಿಸಿರಿ ದೇವರೇ. ನೀವು ಯಾವ ವಾಗ್ದಾನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದೀರೋ ಆ ವಾಗ್ದಾನವನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವು ನಿಂದಾರಹಿತರಾಗಿ ಜೀವಿಸಬೇಕು. ಇದೇ ಆಜ್ಞೆ ದೇವರೇ ನೀವು ಅಬ್ರಹಾಮನಿಗೆ ಕೊಟ್ಟಿದಾಗ ಅಬ್ರಹಾಮನು ನೀತಿಯಿಂದ ಜೀವಿಸಿದ, ನಿಂದಾರಹಿತನಾಗಿ ಜೀವಿಸಿದ, ಅತ್ಯಧಿಕವಾದ ಅದ್ಭುತವನ್ನು ತನ್ನ ಕಣ್ಣಾರೆ ನೋಡಿದ. ನೀವು ನಿರ್ಣಯಿಸಿದಂತಹ ಕಾಲದವರೆಗೂ ಕಾದುಕೊಂಡವನಾಗಿ ದೇವರೇ ಎದುರು ನೋಡುವವನಾದ. ಫಲಿತವಾಗಿ ದೇವರೇ ಈ ದಿನ ನಮ್ಮೆಲ್ಲರಿಗೆ ಆಶೀರ್ವಾದಕರವಾಗಿ ಉಳಿದುಕೊಂಡ ಅಂತಹ ಅದ್ಭುತವಾದಂತಹ ದೇವರೇ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿಯೂ ಕೂಡ ಅನುಗ್ರಹಿಸಿದ್ದೀರಿ. ಯಾವ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದ್ದೀರೋ ಆ ವಾಗ್ದಾನ ನೆರವೇರಿಸುವುದಕ್ಕಾಗಿ ನೀವು ಶಕ್ತನಾದ ದೇವರಾಗಿರುವುದರಿಂದ ಆ ವಾಗ್ದಾನದ ನೆರವೇರುವಿಕೆ ಕಾಣುವವರೆಗೂ ದೇವರೇ ನಾವು ತಾಳ್ಮೆಯಿಂದ, ಸಹನೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡು ಅತ್ಯಧಿಕ ಬಹುಮಾನ ಹೊಂದಿಕೊಳ್ಳುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.